ಟೊಮ್ಯಾಟೊ ರೇಟ್ ಕಡಿಮೆ ಆಯಿತು ಅಂತ ಅದನ್ನು ರೋಡಲ್ಲಿ ತಂದು ಸುರಿದು ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಒಂದು ಕೊಲಾಬರೇಟಿವ್ ಎನ್ವಿರಾನ್ಮೆಂಟಲ್ಲಿ ಅದನ್ನೆಲ್ಲದನ್ನು ಕೂಡ ಒಟ್ಟಿಗೆ ಸೇರಿಸಿ ಅದರಿಂದ ಕೆಚಪ್ ಮಾಡ್ಬೋದಾ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ಬೋದಾ? ಪ್ರಿಸಿಷನ್ ಫಾರ್ಮಿಂಗ್ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಟ್ ಇಸ್ ನಾಟ್ ಜಸ್ಟ್ ಅವರ್ ಪ್ರೊಪ್ರೈಟರಿ ನಾಲೆಜ್ ಅಲ್ಲ. ಇದನ್ನ ಅಗ್ರಿ ಯೂನಿವರ್ಸಿಟೀಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತೆ ಈ ಪರ್ಟಿಕ್ಯುಲರ್ ಕ್ರಾಪ್ ಅನ್ನ ಅಥವಾ ವೆರೈಟಿಯನ್ನ ಡೆವಲಪ್ ಮಾಡಿರುವಂತ ಕಂಪನಿಗಳು ಏನಿರ್ತಾರೆ ಅವ್ರು ಹೇಳಿರುವಂತದ್ದನ್ನೇ ನಾವು ಮಾಡ್ತಿರೋದೇನು ಅಂತ ಹೇಳಿದ್ರೆ ವಿ ಆರ್ ಪ್ರಾಪಗೇಟಿಂಗ್ ದಟ್ ನಾಲೆಜ್. ಒಬ್ಬ ರೈತನಿಗೆ ಇವತ್ತು ಬೇಕಾಗಿರೋದೇನು, ಜಾಗ ಕಡಿಮೆ ಇದ್ದು ಕೂಡ ನಿಮ್ಮ ಎಫಿಷಿಯನ್ಸಿ, ಸಸ್ಟೈನಬಿಲಿಟಿ ಮತ್ತೆ ಪ್ರಾಫಿಟಬಿಲಿಟಿ ಅಂತ ಏನು ಹೇಳಿದೆ ಅವು ಎರಡೂ ಕೂಡ ಇದರಲ್ಲಿ ಇಂಪ್ರೂವ್ ಆಗುತ್ತೆ. ಪ್ರಿಸಿಷನ್ ಫಾರ್ಮಿಂಗ್ ಅನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಅನ್ನೆಸೆಸರಿ ಫರ್ಟಿಲೈಸರ್ ಅನ್ನು ಹಾಕೋದು, ಅನ್ನೆಸೆಸರಿ ನೀವು ಪೆಸ್ಟಿಸೈಡ್ಸ್ ಅನ್ನ ತಂದು ಸ್ಪ್ರೇ ಮಾಡೋದು ಅದು ಕಡಿಮೆ ಆಗುತ್ತೆ. ನಿಮ್ಮ ಅಡ್ವಾಂಟೇಜ್ ಕಾಸ್ಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ರೈತರಿಗೆ ಇವತ್ತಿರುವಂತಹ ಚಾಲೆಂಜ್ಗಳು ಏನಿದೆ ಅದನ್ನು ಒನ್ ಸ್ಟೆಪ್ ಎಟ್ ಎ ಟೈಮ್ ನಾವು ಸಾಲ್ವ್ ಮಾಡಿ ಕಾಂಪ್ರಹೆನ್ಸಿವ್ ಆಗಿ ಸಾಲ್ವ್ ಮಾಡ್ತಾ ಇರೋದು. ಇದನ್ನು ಇಲ್ಲಿ ನಾವು ವಿ ಆರ್ ನಾಟ್ ಸೆಲ್ಲಿಂಗ್ ದೆಮ್ ಸೀಡ್ಸ್, ದೇ ಹ್ಯಾವ್ ದ ಪೊಟೆನ್ಷಿಯಲ್ ಟು ರೀಚ್ ಫ್ರಮ್ 20% to 150% ಇನ್ಕ್ರೀಸ್ ಇನ್ ದೇರ್ ರೆವಿನ್ಯೂ. ವಿ ಆರ್ ನಾಟ್ ಟೇಕಿಂಗ್ ಎನಿ ಕಮಿಷನ್ ಇನ್ ಟರ್ಮ್ಸ್ ಆಫ್ ಇದರಲ್ಲಿ ಸೇಲ್ ಮಾಡಿ ಸೀಡಲ್ಲಿ ಫರ್ಟಿಲೈಸರಲ್ಲಿ ದುಡ್ಡು ತಗೊಳ್ಳೋದು. ದಟ್ ಈಸ್ ನಾಟ್ ಅವರ್ ಇಂಟೆನ್ಷನ್.